ಹೆಂಗೆ ಸೇಲ್ಸ್ ನಡೀತಾ ಇದೆ, ಹೆಂಗೆ ಕನ್ಸ್ಯೂಮರ್ ಬಿಹೇವಿಯರ್ ಹೆಂಗಿದೆ, ಅವ್ರ ಕಸ್ಟಮರ್ ಸೆಗ್ಮೆಂಟೇಷನ್ ಹೆಂಗೆ ಕೊಂಡ್ಕೋತಿದ್ದಾರೆ, ಅವ್ರು ಎಷ್ಟು ಪ್ರೈಸ್ ಇಟ್ಟರು ತಗೋತಾ ಇದ್ದಾರಾ, ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಅವ್ರು ಬಂದಿದ್ದಾರೆ ನಮಗೆ ಆ್ಯಕ್ಚುಲಿ ಮಾರ್ಕೆಟ್ ಶೇರ್ ಆಗಿ. ಪ್ರೈಸನ್ನು ರೆಡ್ಯೂಸ್ ಮಾಡಿದ್ರೆ ಇಮಿಡಿಯೇಟ್ಲಿ ಮಾರ್ಕೆಟ್ ಶೇರ್ ಸಿಗುತ್ತೆ ಅನ್ನೋದು ಎಮರ್ಜಿಂಗ್ ಮಾರ್ಕೆಟ್ಸ್ಗೆ ಗೊತ್ತಿರೋ ಒಂದು ಟ್ರಿಕ್. ಕಾಸ್ಟ್ ಪ್ರೈಸ್ನ ಎಷ್ಟಾಗುತ್ತೋ ಅಷ್ಟನ್ನು ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡಿಬಿಟ್ಟು ಅದನ್ನು ಕಾಸ್ಟ್ ಪ್ರೈಸ್ ರೆಡ್ಯೂಸ್ ಮಾಡಿಕೊಂಡ್ರೆ ಅವಾಗ ದ ಡಿಫ್ರೆನ್ಸ್ ಬಿಟ್ವೀನ್ ದ ಸೆಲ್ಲಿಂಗ್ ಪ್ರೈಸ್ ಅಂಡ್ ದ ಕಾಸ್ಟ್ ಪ್ರೈಸ್ ವಿಲ್ ಬಿ ದ ಪ್ರಾಫಿಟ್, ಅಂಡ್ ದ ಪ್ರಾಫಿಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪರ್ಸೆಂಟೇಜ್ ಸಿಗುತ್ತೆ. ಹಲೋ ನಮಸ್ಕಾರ, ದಿಸ್ ಇಸ್ ರಮೇಶ್ ಫಾರ್ ಈ ದಿನ. ಇವತ್ತಿನ ಟಾಪಿಕ್ ಇಸ್ ಇನ್ಫ್ಲೇಷನ್. ಅದು ಹೆಂಗೆ ಅಫೆಕ್ಟ್ ಮಾಡುತ್ತೆ, ಹೆಂಗೆ ಇದು ಅಂದರೆ ಸಿಟಿಸನ್ಸ್ ಹೆಂಗೆ ಅಫೆಕ್ಟ್ ಮಾಡುತ್ತೆ, ಎಕಾನಮಿ ಹೆಂಗೆ ಅಫೆಕ್ಟ್ ಮಾಡುತ್ತೆ, GDP ಹೆಂಗೆ ಅಫೆಕ್ಟ್ ಮಾಡುತ್ತೆ, ಕಂಟೆಂಟ್ ಹೆಂಗೆ ಅಫೆಕ್ಟ್ ಮಾಡುತ್ತೆ. ಸೊ ವಿಲ್ ಸ್ಟಾರ್ಟ್ ಡಿಸ್ಕಸಿಂಗ್ ಆಲ್ ದಿಸ್ ಥಿಂಗ್ಸ್. ಅದಕ್ಕೆ ಮುಂಚೆ ಒಂದು ಚಿಕ್ಕ ಎಕ್ಸಾಂಪಲ್, ಅಂಡರ್ಸ್ಟ್ಯಾಂಡ್ ಇನ್ಫ್ಲೇಷನ್. ಸೊ ಬೇಸಿಕಲಿ ಇವತ್ತು 2025, ಸೊ ಲೆಟ್ ಅಸ್ ಸೇ ಒಂದು 50 ವರ್ಷದ ಹಿಂದೆ ಹೋಗಿ 100 ರೂಪೀಸ್ಗೆ ಆ್ಯಕ್ಚುಲಿ ನೀವೇನಾದರೂ ಒಂದು ಸ್ವಲ್ಪ ಇದು ಕಮಾಡಿಟೀಸ್ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದರೆ ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಅದಕ್ಕೊಂದು ಅದೊಂದಿಷ್ಟು ಕೊಂಡ್ಕೊಂಡಿರ್ತೀರ. ಅದನ್ನು ಇವತ್ತು ಅದು ಸೇಮ್ ಕ್ವಾಂಟಿಟಿ, ಸೇಮ್ ಕ್ವಾಲಿಟಿ, ಸೇಮ್ ಇದನ್ನು ಇವತ್ತು ತೊಗೋಬೇಕು ಆಫ್ಟರ್ 50 ಇಯರ್ಸ್ ಅಂತ ಹೇಳಿದ್ರೆ ಎಷ್ಟು ಕೊಡಬೇಕಾಗಿ ಬರುತ್ತೆ ಅಂತ ಹೇಳಿದ್ರೆ 2940 ರೂಪೀಸ್ ಕೊಡಬೇಕಾಗಿ ಬರುತ್ತೆ. ಸೊ ಅದನ್ನು ಹೆಂಗೆ ಅರೈವ್ ಮಾಡಿದೆ, ಹೆಂಗೆ ಆ ನಂಬರ್ ಬಂತು ಅಂತ ಹೇಳಿದ್ರೆ average, I did an annual average of about 7% as an inflation rate, interest rate. So ಇದೇ ಆ್ಯಕ್ಚುಲಿ ಏನಂತ ಹೇಳಿದ್ರೆ increase of the pricing in the commodity, that is the goods and services, over a period of time, that is called as an inflation. ಸೊ ಇದು ಹೆಂಗೆ ಅಫೆಕ್ಟ್ ಮಾಡುತ್ತೆ ಬಿಸ್ನೆಸಸ್ನ, ಹೆಂಗೆ ಅಫೆಕ್ಟ್ ಮಾಡುತ್ತೆ ಸಿಟಿಸನ್ಸ್ನ, ಮತ್ತು ಆಮೇಲೆ ಎಕಾನಮಿ, GDP ಅದನ್ನೆಲ್ಲ ನೋಡ್ಕೊಂಡು ಬರೋಣ. ಸೊ ಇವಾಗ ಇವಾಗ ಒಂದು ಸಿಂಪಲ್ಲಾಗಿ ಒಂದು ಎಕಾನಮಿ ಅಂತ ಹೇಳಿದ್ರೆ, ಒಂದು ಬೇಸಿಕ್ ಎಕಾನಮಿ ಅಂತ ಬಂದಾಗ ಎರಡು ಥಿಂಗ್ಸ್ ವಿಲ್ ಬಿ ದೇರ್. ಒನ್ ಈಸ್ ಅ ಸಪ್ಲೈ ಸೈಡ್ ಆ್ಯಂಡ್ ಒನ್ ಈಸ್ ಅ ಡಿಮ್ಯಾಂಡ್ ಸೈಡ್. ಸೊ ನಿಂಗೆ ಸಪ್ಲೈ ಸೈಡ್ ಅಂತ ಹೇಳಿದ್ರೆ ವಿಲ್ ಬಿ ದ ಸಪ್ಲೈಯರ್ಸ್, ದ ವೆಂಡರ್ಸ್, ದ ಬಿಸ್ನೆಸ್ ಎಂಟಿಟೀಸ್. ಸೊ ಅವರು ಆ್ಯಕ್ಚುಲಿ ದೇ ವಿಲ್ ಬಿ ಮ್ಯಾನುಫ್ಯಾಕ್ಚರಿಂಗ್ ದ ಕಮಾಡಿಟೀಸ್, ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಆಮೇಲೆ ದೆನ್ ದ ಡಿಮ್ಯಾಂಡ್ ಸೈಡ್ ವಿಲ್ ಬಿ ದ ಕನ್ಸ್ಯೂಮರ್ಸ್. ಸೊ ಕನ್ಸ್ಯೂಮರ್ಸ್ ವಿಲ್ ಬಿ ಕನ್ಸ್ಯೂಮಿಂಗ್. ಸೊ ಇದೆರಡೂ ಆ್ಯಕ್ಚುಲಿ ಎಷ್ಟು ಡಿಮ್ಯಾಂಡ್ ಎಷ್ಟು ಜಾಸ್ತಿ ಆಗ್ತಿರುತ್ತೋ ಅಷ್ಟಕ್ಕಷ್ಟು ಸಪ್ಲೈ ಜಾಸ್ತಿ ಮಾಡ್ತಿರ್ತಾರೆ. ಸೊ ದಟ್ ಈಸ್ ಹೌ ಇದು ಇಕಾನಮಿ ಹೋಗ್ತಿರುತ್ತೆ, GDP ಹೋಗ್ತಿರುತ್ತೆ. ಬಿಸ್ನೆಸ್ ಆಲ್ಸೋ ವಿಲ್ ಕೀಪ್ ಹ್ಯಾಪನಿಂಗ್ ಫಾರ್ ದ ಎಂಟಿಟಿ. ಇವಾಗ ಇದರಲ್ಲಿ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಒಂದಿದೆ, ದಟ್ ಈಸ್ ಕಾಲ್ಡ್ ಆಸ್ ದ ಪ್ರೈಸ್ ಡಿಸ್ಕವರಿ. ಸೊ ಇವಾಗ ಪ್ರೈಸಿಂಗ್ ಎಷ್ಟು ಇಡಬೇಕು, ಆ ಕಮಾಡಿಟೀಸ್ಗೆ ಪ್ರೈಸ್ ಎಷ್ಟು ಇಟ್ಟರೆ ಕನ್ಸ್ಯೂಮರ್ಸ್ ತಗೋತಾರೆ ಅಂತ ಹೇಳ್ಬಿಟ್ಟು ಅದನ್ನು ಒಂದು ಡಿಸೈಡ್ ಮಾಡ್ಕೋಬೇಕಲ್ವಾ ದ ಬಿಸ್ನೆಸ್ ಎಂಟಿಟೀಸ್. ಸೊ ಅದನ್ನು ಹೆಂಗೆ ಮಾಡ್ತಾರೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಮ್ಯಾಟರ್ ಆಗುತ್ತೆ ಇದರಲ್ಲಿ. ಸೊ ಇದರಲ್ಲಿ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ದಿ ಫಸ್ಟ್ ಆ್ಯಕ್ಚುಲಿ ಒಂದು ಲೆಟ್ ಅಸ್ ಜಸ್ಟ್ ಫಾರ್ ಎ ಸಿಂಪಲ್ ಈಸಿ ಅಂಡರ್ಸ್ಟ್ಯಾಂಡಿಂಗಿಗೆ ಏನು ಮಾಡ್ತೀನಿ, ಒಂದು ಯಾವುದೋ ಒಂದು ಬಿಸ್ನೆಸ್ ಎಂಟಿಟಿ ಅವರು ದೇ ಹ್ಯಾವ್ ಐಡೆಂಟಿಫೈಡ್ ಒನ್ ಬಿಸ್ನೆಸ್ ರಿಕ್ವೈರ್ಮೆಂಟ್, ಅದನ್ನು ಆ್ಯಂಡ್ ದೇ ಹ್ಯಾವ್ ಆಲ್ಸೋ ಐಡೆಂಟಿಫೈಡ್ ದ ಕಸ್ಟಮರ್ ಸೆಗ್ಮೆಂಟೇಷನ್. ಯಾವ ಪರ್ಟಿಕ್ಯುಲರ್ ಕ್ಲಾಸ್ ಆಫ್ ದ ಕಸ್ಟಮರ್ಸ್ಗೆ, ಯಾವ ಪರ್ಟಿಕ್ಯುಲರ್ ಜೆಂಡರ್ಗೆ, ಯಾವ ಪರ್ಟಿಕ್ಯುಲರ್ ಏಜ್ ಗ್ರೂಪ್ಗೆ ಯಾರಿಗಿದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ದೇ ಹ್ಯಾವ್ ಐಡೆಂಟಿಫೈಡ್ ಆಲ್ ದಿಸ್ ಥಿಂಗ್ಸ್. ಎಲ್ಲ ಐಡೆಂಟಿಫೈ ಆಗೋಗ್ಬಿಟ್ಟಿದೆ. ಆಮೇಲೆ ಇವಾಗ ಅದನ್ನು ಆ್ಯಕ್ಚುಲಿ ಅವರು ದೇ ಹ್ಯಾವ್ ವಾಂಟ್ ಟು ರಿಲೀಸ್ ಇಟ್ ಇನ್ ಟು ದ ಮಾರ್ಕೆಟ್. ರಿಲೀಸ್ ಅಂತ ಬಂದಾಗ ಅವಾಗ ಅದಕ್ಕೊಂದು ಪ್ರೈಸ್ ಇಡಬೇಕಲ್ವಾ. ಆ ಪ್ರೈಸ್ಗೆ ಅವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ದೇ ವಿಲ್ ಡೂ ಸಮಥಿಂಗ್ ಕಾಲ್ಡ್ ಆಸ್ ದ ಬಾಟಮ್ ಅಪ್ ಪ್ರೈಸಿಂಗ್. ಸೊ ಬಾಟಮ್ ಅಪ್ ಪ್ರೈಸಿಂಗ್ ಇಸ್ ದಟ್ ಫಸ್ಟ್ ದೇ ವಿಲ್ ಟ್ರೈ ಟು ಐಡೆಂಟಿಫೈ ದಿ ಕಾಸ್ಟ್ ಪ್ರೈಸ್, ಅಂದರೆ ಅವ್ರಿಗೆ ಎಷ್ಟು ಖರ್ಚಾಯಿತು ಟು ಮ್ಯಾನುಫ್ಯಾಕ್ಚರ್ ದಿಸ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅಂತ ಫಸ್ಟ್ ದೇ ವಿಲ್ ಐಡೆಂಟಿಫೈಂಗ್. ಸೊ ನಿಂಗೆ ಅದರಲ್ಲಿ ಆಬ್ವಿಯಸ್ಲಿ ದ ರಾ ಮೆಟೀರಿಯಲ್ಸ್, ಮತ್ತು ಆಮೇಲೆ ಕನ್ವರ್ಷನ್ ಮಾಡಲಿಕ್ಕೆ ದ ಲೇಬರ್ ಆ್ಯಂಡ್ ದೆನ್ ದ ಮೆಷಿನರೀಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್ ಆ್ಯಂಡ್ ಮಿಕ್ಕಿದ ಓವರ್ ಹೆಡ್ಸ್ ಎಲ್ಲ ಹಾಕ್ಬಿಟ್ಟು ಏನೋ ಒಂದು ನಂಬರ್, ಒಂದು ಎಕ್ಸ್ ಅಂತ ಒಂದು ನಂಬರ್ ಬರುತ್ತೆ. ಆ ಎಕ್ಸ್ ನಂಬರ್ ಇಸ್ ವಾಟ್ ಆ್ಯಕ್ಚುಲಿ ಪರ್ ಯೂನಿಟ್ಗೆ ದೇ ಹ್ಯಾವ್ ಐಡೆಂಟಿಫೈಡ್ ದಟ್ ದಿಸ್ ಇಸ್ ದ ಕಾಸ್ಟ್ ಪ್ರೈಸ್. ಇವಾಗ ಕಾಸ್ಟ್ ಪ್ರೈಸಿಂದ ಸೆಲ್ಲಿಂಗ್ ಪ್ರೈಸ್ಗೆ ಅಂತ ಹೇಳಿದ್ರೆ ದೇರ್ ವಿಲ್ ಬಿ ದ ಡಿಫ್ರೆನ್ಸ್ ಇಸ್ ದ ಪ್ರಾಫಿಟ್. ಸೊ ಪ್ರಾಫಿಟ್ ಮಾರ್ಜಿನ್. ಈ ಪ್ರಾಫಿಟ್ ಮಾರ್ಜಿನ್ ಐಡೆಂಟಿಫೈ ಮಾಡ್ಬೇಕಾದ್ರೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮುಖ್ಯವಾದ ಅಂಶಗಳು ಒಂದು 2-3 ಇದೆ. ಸೊ ಒಂದೇನಂತ ಹೇಳಿದ್ರೆ, ಅವರು ದೇ ವಿಲ್ ಟ್ರೈ ಟು ಫೈಂಡ್ ಔಟ್ ದಟ್ ಇದು ಈ ಪರ್ಟಿಕ್ಯುಲರ್ ಕಸ್ಟಮರ್ ಸೆಗ್ಮೆಂಟೇಷನ್ ನಾವು ಐಡೆಂಟಿಫೈ ಮಾಡಿದ್ದೀವಲ್ಲ, ಅವರು ಫಸ್ಟ್ ಆಫ್ ಆಲ್ ಎಷ್ಟು ದುಡ್ಡು ಕೊಡೋಕೆ ರೆಡಿ ಇದ್ದಾರೆ ಅವ್ರ ಕಡೆಯಿಂದ ಅಂತ ಹೇಳ್ಬಿಟ್ಟು ದೇ ವಿಲ್ ಟ್ರೈ ಟು ಫೈಂಡ್ ಔಟ್. ಆ್ಯಂಡ್ ಇದಕ್ಕೆ ಎಷ್ಟು ಪ್ರೈಸಿಗೆ ಇಟ್ಟರೆ ಅವರು ಕೊಂಡ್ಕೋತಾರೆ. ಆ್ಯಂಡ್ ಇದು ತುಂಬ ಅವ್ರಿಗೆ ಅತ್ಯವಶ್ಯಕವಾದ ಪ್ರಾಡಕ್ಟಾ, ಅತ್ಯವಶ್ಯಕವಾದ ಕಮಾಡಿಟಿನ, ಇದು ಇಲ್ಲದೆ ಅವ್ರ ಕೈಯಲ್ಲಿ ಜೀವಿಸೋಕ್ಕಾಗೋದಿಲ್ವಾ, ಹಂಗಿದ್ದಾಗ ಅವ್ರು ಎಷ್ಟು ಬೇಕಾದ್ರೂ ಪ್ರೈಸ್ ಇಡ್ಬೋದು. ಬಿಕಾಸ್ ಅವ್ರಿಗೆ ಬೇರೆ ಯಾರು ಕಾಂಪಿಟೇಷನ್, ಅನದರ್ ಥಿಂಗ್ ಇಸ್ ದ ಕಾಂಪಿಟೇಷನ್. ಅಕಸ್ಮಾತ್ ಕಾಂಪಿಟೇಷನ್ ಯಾರೂ ಇಲ್ಲ, ಅವರೇ ಫಸ್ಟ್ ಪರ್ಟಿಕ್ಯುಲರ್ ಬಿಸ್ನೆಸ್ ಎಂಟಿಟಿ ಟು ಕೈಂಡ್ ಆಫ್ ಮ್ಯಾನುಫ್ಯಾಕ್ಚರ್ ದಿಸ್ ಪರ್ಟಿಕ್ಯುಲರ್ ಕಮಾಡಿಟಿ ಅಂತ ಹೇಳಿದ್ರೆ
ಆವಾಗ ಅವ್ರು ಏನು ಮಾಡ್ತಾರೆ ಅಂದರೆ ಎಷ್ಟು ಬೇಕಾದ್ರೂ ಪ್ರೈಸ್ ಇಡ್ಬೋದು, ಬಿಕಾಸ್ ಇದು ತುಂಬ ಅತ್ಯವಶ್ಯಕವಾದ ಪ್ರಾಡಕ್ಟ್, ದ ಕಮಾಡಿಟಿ ಫಾರ್ ದ ಕಸ್ಟಮರ್ ಸೆಗ್ಮೆಂಟೇಷನ್. ಅವ್ರು ಅದನ್ನು ಕೊಂಡ್ಕೊಡ್ತಾರೆ, ಎಷ್ಟು ದುಡ್ಡಿಟ್ಟರು ಕೊಂಡ್ಕೋತಾರೆ ಅವರು, ಬಿಕಾಸ್ ಅವ್ರಿಗೆ ಅದು ಬೇಕಾಗಿದೆ, ಅದಿಲ್ಲದೆ ಅವ್ರು ಜೀವಿಸೋಕ್ಕಾಗೋದಿಲ್ಲ. ಸೊ ಹಾಗಿದ್ದಾಗ ಅವ್ರು ಏನು ಮಾಡ್ತಾರೆ, ಎಷ್ಟು ಬೇಕಾದರೂ ಬಂದ್ಬಿಟ್ಟು ಅಲ್ಲಿ ಅವರು ಪ್ರಾಫಿಟ್ ಐಡೆಂಟಿಫೈ ಮಾಡ್ಕೋಬೋದು, ಇಡ್ಬೋದು. ಆ್ಯಂಡ್ ಕಾಂಪಿಟೇಷನು ಅಕಸ್ಮಾತ್ ಯಾರು ಇಲ್ಲ ಅಂತ ಹೇಳಿದಾಗ ಅವ್ರು ಎಷ್ಟು ಬೇಕಾದರೂ ಅವ್ರು ಇಡ್ಬೋದು. ದಟ್ ಈಸ್ ಕಾಲ್ಡ್ ಆಸ್ ಅಂಡ್ ಐಡೆಂಟಿಫೈ ಸಮಥಿಂಗ್, ಒನ್ ಪರ್ಟಿಕ್ಯುಲರ್ ಸೆಲ್ಲಿಂಗ್ ಪ್ರೈಸಿಗೆ ಬರ್ತಾರೆ ವೈ ಅಂತ. ದಟ್ ಎಕ್ಸ್ ಮೈನಸ್ ವೈ ಈಸ್ ಆ್ಯಕ್ಚುಲಿ ಕಾಲ್ಡ್ ಆಸ್ ದ ಪ್ರಾಫಿಟ್ ಆ್ಯಂಡ್ ವೈ ವಿಲ್ ಬಿ ದ ಸೆಲ್ಲಿಂಗ್ ಪ್ರೈಸ್. ಸೊ ವೈ ಬಂದು ಅವ್ರು ಎಷ್ಟು ಇಟ್ಟರೆ ಅವ್ರಿಗೆ ಆ್ಯಕ್ಚುಲಿ ಅಂದರೆ ಸ್ಕಿಮ್ಮಿಂಗ್ ದ ಕ್ರೀಮ್ ಪ್ರೈಸ್ ಅಂತ ಹೇಳ್ತಾರೆ ಅದನ್ನು. ಅಂದರೆ ಅಕಸ್ಮಾತ್ ಯಾರೋ ಕಾಂಪಿಟೇಷನ್ನೇ ಇಲ್ದಿದ್ದಾಗ, ಇವ್ರು ಮಾತ್ರನೇ ಇದ್ದಾಗ, ಅವಾಗ ಅವ್ರು ಎಷ್ಟು ಬೇಕಾದ್ರೆ ಇಡ್ಬೋದು. ಅದನ್ನು ಫಸ್ಟ್ ಅವರು ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಪ್ರಾಫಿಟ್ ಇಟ್ಬಿಟ್ಟು ಸೆಲ್ಲಿಂಗ್ ಪ್ರೈಸ್ನ ತುಂಬ ಹೈಗೆ ಇಟ್ಟಿರ್ತಾರೆ ಫಸ್ಟ್. ಅದಾದಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಅದನ್ನು ರಿಸರ್ಚ್ ಮಾಡ್ತಾರೆ, ಅಬ್ಸರ್ವ್ ಮಾಡ್ತಾರೆ, ಹೆಂಗೆ ಸೇಲ್ಸ್ ನಡೀತಾ ಇದೆ, ಹೆಂಗೆ ಕನ್ಸ್ಯೂಮರ್ ಬಿಹೇವಿಯರ್ ಹೆಂಗಿದೆ, ಅವ್ರ ಕಸ್ಟಮರ್ ಸೆಗ್ಮೆಂಟೇಷನ್ ಹೆಂಗೆ ಕೊಂಡ್ಕೋತಿದ್ದಾರೆ, ಅವ್ರು ಎಷ್ಟು ಪ್ರೈಸ್ ಇಟ್ಟರು ತೊಗೋತಾ ಇದ್ದಾರಾ, ಅಥವಾ ಅವ್ರದ್ದು ಟೋಟಲ್ ಕಸ್ಟಮರ್ ಸೆಗ್ಮೆಂಟೇಷನ್ ಎಷ್ಟಿದ್ದಾರೆ, ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಅವ್ರು ಬಂದಿದ್ದಾರೆ ನಮಗೆ ಆ್ಯಕ್ಚುಲಿ ಮಾರ್ಕೆಟ್ ಶೇರ್ ಆಗಿ, ಅವ್ರು ಯಾಕೆ ಸ್ವಲ್ಪ ಜನ ಕಡಿಮೆ ಯಾಕೆ ಬಂದಿದ್ದಾರೆ, ಮಿಕ್ಕಿದವ್ರು ಯಾಕೆ ಬರ್ತಾ ಇಲ್ಲ. ಹಂಗಿದ್ದಾಗ ಅವ್ರು ಏನು ಮಾಡ್ತಾರೆ, ಪ್ರೈಸ್ ಒಂದು ಸ್ವಲ್ಪ ಕಡಿಮೆ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಹಾಗೆಲ್ಲ ಕಡಿಮೆ ಮಾಡಿ ಒಂದು ಪರ್ಟಿಕ್ಯುಲರ್ ಒಂದು ನಂಬರ್ಗೆ ತೊಗೊಂಬಂದು ನಿಲ್ಲಿಸ್ತಾರೆ. ಸೊ ದಟ್ ಈಸ್ ಆ್ಯಕ್ಚುಲಿ ದ ಫಸ್ಟ್ ಎಂಟ್ರೆಂಟ್ ಇನ್ ಟು ದ ಇಂಡಸ್ಟ್ರಿ. ಅವ್ರು ಐಡೆಂಟಿಫೈ ಮಾಡೋ ಪ್ರೈಸ್ ಡಿಸ್ಕವರಿ ಅಂತ ಹೇಳ್ತಾರೆ ಇದೆ. ಸೊ ಅಂದರೆ ದ ಪಾಯಿಂಟ್ ಆಫ್ ಇನ್ಫ್ಲಕ್ಸ್ ಬಿಟ್ವೀನ್ ದ ಸಪ್ಲೈ ಕರ್ವ್ ಅಂಡ್ ದ ಡಿಮ್ಯಾಂಡ್ ಕರ್ವ್ ಅಂತ ಹೇಳ್ತಾರೆ. ಸೊ ಇದೆರಡು ಎಲ್ಲಿ ಬಂದ್ಬಿಟ್ಟು ದ ಪಾಯಿಂಟ್ ಆಫ್ ಇನ್ಫ್ಲಕ್ಸ್ ಆಗುತ್ತೋ ದಟ್ ಈಸ್ ಕಾಲ್ಡ್ ಆಸ್ ದ ಈಕ್ವಿಲಿಬ್ರಿಯಂ ಪ್ರೈಸ್. ಸೊ ದಟ್ ಈಸ್ ಕಾಲ್ಡ್ ಆಸ್ ದ ಪಾಯಿಂಟ್ ಆಫ್ ಇನ್ಫ್ಲಕ್ಸ್. ಸೊ ಆ ನಂಬರ್ ಐಡೆಂಟಿಫೈ ಮಾಡಿಬಿಟ್ಟು ಅದನ್ನು ಒಂದು ಪ್ರೈಸ್ ಅಂತ ಫಿಕ್ಸ್ ಮಾಡಿಕೊಂಡು ದೇ ವಿಲ್ ಕಂಟಿನ್ಯೂ ಟು ಡೂ ದರ್ ಬಿಸ್ನೆಸ್. ಇವಾಗ ನೆಕ್ಸ್ಟ್ ಏನಾಗುತ್ತೆ, ದ ಕಾಂಪಿಟೇಷನ್ ವಿಲ್ ಸ್ಟಾರ್ಟ್ ಕಮಿಂಗ್ ಇನ್. ಬಿಕಾಸ್ ಹೆಂಗಿದ್ರೂ ನೀವು ಒಬ್ಬರೇ ಯಾರೂ ಮಾಡೋಕ್ಕಾಗೋದಿಲ್ಲ, ಮಿಕ್ಕಿದವರು ಐಡೆಂಟಿಫೈ ಮಾಡ್ತಾರೆ, ದೇ ವಿಲ್ ಆಲ್ಸೋ ಸ್ಟಾರ್ಟ್ ಕಮಿಂಗ್ ಇನ್. ಅವರೆಲ್ಲ ಬಂದಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಫಸ್ಟ್ ಆ್ಯಕ್ಚುಲಿ ಕಾಂಪಿಟೇಷನಲ್ಲಿ ಯೂಶ್ವಲಿ ಬಿ ಸ್ಕೂಲ್ಸಲ್ಲಿ ಹೇಳ್ಕೊಡೋದು, ಇಂಡಸ್ಟ್ರಿಯಲ್ಲಿ ಹೇಳ್ಕೊಡೋದು ಏನಂತ ಹೇಳಿದ್ರೆ, ಕಾಂಪಿಟೇಷನ್ ಅಂತ ಮಾಡಿದಾಗ ಯೂಶ್ವಲಿ ಯು ಹ್ಯಾವ್ ಟು ಸ್ಟಾರ್ಟ್ ಕಾಂಪೀಟಿಂಗ್ ಆನ್ ದ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್, on the features of the product, ಆಮೇಲೆ then the packaging of the product, then the sales and distribution of the product availability, ಇದ್ರ ಮೇಲೆಲ್ಲ ಕಾಂಪೀಟ್ ಮಾಡಬೇಕೇ ಹೊರತು ಡೈರೆಕ್ಟಾಗಿ ಪ್ರೈಸ್ ಮೇಲೆ ಕಾಂಪೀಟ್ ಮಾಡಬಾರ್ದು. ಸೊ ಯು ಶುಡ್ ನಾಟ್ ಗೆಟ್ ಇನ್ ದ ಪ್ರೈಸ್ ವಾರ್ ಅಂತ ಹೇಳ್ತಾರೆ. ಬಟ್ ಆದರೆ ಇನ್ ದ ಎಮರ್ಜಿಂಗ್ ಎಕಾನಮೀಸಲ್ಲಿ ಆ್ಯಕ್ಚುಲಿ ಪ್ರೈಸ್ ಬಿಕಾಸ್ ಇಟ್ ಈಸ್ ಅ ಪ್ರೈಸ್ ಸೆನ್ಸಿಟಿವ್ ಮಾರ್ಕೆಟ್ ಆಗಿರೋದ್ರಿಂದ ಪ್ರೈಸನ್ನು ರೆಡ್ಯೂಸ್ ಮಾಡಿದ್ರೆ ಇಮಿಡಿಯೇಟ್ಲಿ ಮಾರ್ಕೆಟ್ ಶೇರ್ ಸಿಗುತ್ತೆ ಅನ್ನೋದು ಎಮರ್ಜಿಂಗ್ ಮಾರ್ಕೆಟ್ಸ್ಗೆ ಗೊತ್ತಿರೋ ಒಂದು ಟ್ರಿಕ್. ಸೊ ನಿಂಗೆ ಅದಕ್ಕೋಸ್ಕರ ಏನು ಮಾಡ್ತಾರೆ, ಅವರು ಕಾಂಪಿಟೇಷನ್ ಬಂದ ತಕ್ಷಣ ಆ್ಯಕ್ಚುಲಿ ದೇ ವಿಲ್ ಸ್ಟಾರ್ಟ್ ರೆಡ್ಯೂಸಿಂಗ್ ದ ಮಾರ್ಕೆಟ್ ಪ್ರೈಸ್, ದೇ ವಿಲ್ ಸ್ಟಾರ್ಟ್ ರೆಡ್ಯೂಸಿಂಗ್ ದೇರ್ ಸೆಲ್ಲಿಂಗ್ ಪ್ರೈಸ್. ಆ್ಯಂಡ್ ಅದನ್ನು ಅವ್ರು ರೆಡ್ಯೂಸ್ ಮಾಡಿದಾಗ ಆಬ್ವಿಯಸ್ಲಿ ದ ಪ್ರೀವಿಯಸ್ ಯಾರು ಇರ್ತಾರೋ ದ ಫಸ್ಟ್ ಬಿಸ್ನೆಸ್ ಎಂಟ್ರೆಂಟ್, ಅವರೂ ಬೇರೆ ವಿಧಿ ಇಲ್ಲದೆ ದೇ ವಿಲ್ ಆಲ್ಸೋ ಸ್ಟಾರ್ಟ್ ರೆಡ್ಯೂಸಿಂಗ್ ದ ಪ್ರೈಸ್. ಆ್ಯಂಡ್ ದೆನ್ ಈ ಥರ ಮಲ್ಟಿಪಲ್ ಕಾಂಪಿಟೇಟರ್ಸ್ ಬಂದ ಮೇಲೆ ಎಲ್ಲರೂ ಸೇರಿಕೊಂಡು ಒಂದು ಮೇಲೆ ಕೆಳಗೆ ಪ್ರೈಸ್ ಇದಾಗಿ ಒಂದು ಪರ್ಟಿಕ್ಯುಲರ್ ಪ್ರೈಸ್ ಡಿಸ್ಕವರಿ ಆಗುತ್ತೆ. ಸೊ ದಟ್ ಈಸ್ ಆ್ಯಕ್ಚುಲಿ ಒಂದು ಚಿಕ್ಕ ರೇಂಜಿಗೆ ಬಂದು ನಿಂತ್ಕೊಳ್ಳುತ್ತೆ. ಸೊ ದಟ್ ಈಸ್ ಆ್ಯಕ್ಚುಲಿ ವಾಟ್ ದೇ ವಿಲ್ ಐಡೆಂಟಿಫೈ ಆಸ್ ಒಂದು ಸ್ವಲ್ಪ ಹೋಗ್ಬಿಟ್ಟು ಒಂದು ಸ್ಯಾಚುರೇಷನ್ ಲೆವೆಲ್ಗೆ ಬರುತ್ತೆ. ಸೊ ಆ ಪರ್ಟಿಕ್ಯುಲರ್ ಅವಾಗ ಯಾಕಂತ ಹೇಳಿದ್ರೆ ಫಸ್ಟ್ ಆ್ಯಕ್ಚುಲಿ ಯಾರು ಕಾಂಪಿಟೇಷನ್ ಇಲ್ದಿರ್ಬೇಕಾರೆ ಇಟ್ ವಾಸ್ ಕಾಲ್ಡ್ ಆಸ್ ಅ ನೀಶ್ ಪ್ರಾಡಕ್ಟ್, ದ ನೀಶ್ ಕಮಾಡಿಟಿ. ಸೊ ಅವಾಗ ನೀಶ್ ಪ್ರೈಸಿಂಗ್ ಮಾಡಿರ್ತಾರೆ ಅದಕ್ಕೆ. ಆಮೇಲೆ ತುಂಬ ಜನ ಆ್ಯಕ್ಚುಲಿ ಕಾಂಪಿಟೇಟರ್ಸ್ ಬಂದ ತಕ್ಷಣ ದೆನ್ ಇಟ್ ಬಿಕಮ್ಸ್ ಸಮಥಿಂಗ್ ಕಾಲ್ಡ್ ಆಸ್ ಅ ಕಮಾಡಿಟೈಸ್ಡ್ ಪ್ರಾಡಕ್ಟ್. ಸೊ ಅವಾಗ ಕಮಾಡಿಟೈಸ್ಡ್ ಪ್ರೈಸಿಂಗ್ ಅಂತ ಒಂದು ಮಾಡಿ ಅವಾಗ ದೆನ್ ದಟ್ ಈಸ್ ವೈ ದೇ ಸೇ ಪ್ರೈಸ್ ಡಿಸ್ಕವರಿ ಹ್ಯಾಪನ್ಸ್ ಇನ್ ದ ಮಾರ್ಕೆಟ್ ಅಂತ ಹೇಳಿ. ಪ್ರೈಸ್ is not, the selling price is not under the control of the manufacturer ಅಂತ ಒಂದು there is one theory. ಬಿಕಾಸ್ ನಿಮಗೆ ಕಾಂಪಿಟೇಟರ್ಸ್ ಹೆಂಗೆ ಪ್ರೈಸ್ ಇದು ಮಾಡಿರ್ತಾರೋ ಅದರ ಬೇಸ್ ಮಾಡಿನೇ ನೀವು ಆ ಪ್ರೈಸ್ ಐಡೆಂಟಿಫೈ ಮಾಡಬೇಕು, ಇಲ್ಲದೆ ಹೋದರೆ ಯಾರೂ ತೊಗೊಳ್ಳೋದಿಲ್ಲ ನಿಮ್ಮ ಪ್ರಾಡಕ್ಟ್. ಸೊ ಓಕೆ, ಸೊ ಈ ಥರ ಎಲ್ಲ ಮುಗೀತು. ಸೊ ದೇರ್ ಇಸ್ ಅ ಪ್ರೈಸ್ ಐಡೆಂಟಿಫೈಡ್ ಆ್ಯಂಡ್ ದೆನ್ ಎಲ್ಲ ನಡೀತಾ ಇರುತ್ತೆ. ದೆನ್ ಕನ್ಸ್ಯೂಮರ್ ಸ್ಟಾರ್ಟ್ ಪೇಯಿಂಗ್ ಆ್ಯಂಡ್ ದೆನ್ ಅವರು ಕೊಂಡ್ಕೊಳ್ತಾ ಅವರು ಯೂಸ್ ಮಾಡ್ತಿರ್ತಾರೆ. ನೆಕ್ಸ್ಟ್ ಇಯರ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, the raw materials and the labor which goes into the manufacturing of the commodity, ಅದೆಲ್ಲ ಪ್ರೈಸಸ್ ಇನ್ಕ್ರೀಸ್ ಆಗಿ ಶುರು ಆಗುತ್ತೆ. ಅದು ಇನ್ಕ್ರೀಸ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ದೆರ್ ಆರ್ ಟೂ ಥಿಂಗ್ಸ್. ಒಂದು ಆ್ಯಕ್ಚುಲಿ ಅಕಸ್ಮಾತ್ ಏನಾದರೂ ದ ಕಾಸ್ಟ್ ಪ್ರೈಸ್ ಏನಾದರೂ ತುಂಬ ಇನ್ಕ್ರೀಸ್ ಆಗಿಬಿಡ್ತು ಅಂತ ಹೇಳಿದ್ರೆ ಬಿಕಾಸ್ ಆಫ್ ದ ರಾ ಮೆಟೀರಿಯಲ್ ಇನ್ಕ್ರೀಸ್ ಅಂಡ್ ದ ಲೇಬರ್ ಇನ್ಕ್ರೀಸ್, ಅವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ದೆನ್ ಬಿಸ್ನೆಸ್ ಎಂಟಿಟೀಸ್ ಏನು ಮಾಡ್ತಾರೆ, ಡೈರೆಕ್ಟಾಗಿ ಬಂದ್ಬಿಟ್ಟು ಅದು ಏನು ಇನ್ಕ್ರೀಸ್ ಆಗಿದೆಯೋ ಅದನ್ನು ಕನ್ಸ್ಯೂಮರ್ಸ್ ಮೇಲೆ ಅದನ್ನು ತಳ್ಳಿಬಿಡ್ತಾರೆ. So the price will start increasing, selling price starts increasing. ಅಕಸ್ಮಾತ್ ರಾ ಮೆಟೀರಿಯಲ್ ಪ್ರೈಸ್ ಅಂಡ್ ದ ಲೇಬರ್ ಪ್ರೈಸ್ ತುಂಬ ಇನ್ಕ್ರೀಸ್ ಆಗಿಲ್ಲ ಅಂತ ಹೇಳಿದ್ರೆ then they will say it's all right, actually we will absorb the increase in the cost price
ಆ್ಯಂಡ್ ಸೆಲ್ಲಿಂಗ್ ಪ್ರೈಸ್ ಹಾಗೆ ಇಟ್ಬಿಡೋಣ, ಬಿಕಾಸ್ ವೈ ಶುಡ್ ವಿ ಲೂಸ್ ದ ಮಾರ್ಕೆಟ್ ಶೇರ್ ಅನ್ನೋದು, ದಟ್ ವಿಲ್ ಬಿ ದ ಬಿಸ್ನೆಸ್ ಸ್ಟ್ರಾಟಜಿ ವಿಚ್ ದೇ ವಿಲ್ ಯೂಸ್. ಬಟ್ ಆದರೆ ಅಕಸ್ಮಾತ್ ಏನಾದರೂ ಇಫ್ ದೇ ಆರ್ ನಾಟ್ ಏಬಲ್ ಟು ಕಂಟ್ರೋಲ್ ದ ಕಾಸ್ಟ್ ಪ್ರೈಸ್ ಅಂತ ಹೇಳಿದಾಗ ಅವಾಗ ದೇ ವಿಲ್ ಗೋ ಇನ್ ಟು ಇನ್ಕ್ರೀಸ್ ಆಫ್ ದ ಸೆಲ್ಲಿಂಗ್ ಪ್ರೈಸ್. ಸೊ ವಾಟ್ ಎವರ್ ದಿಸ್ ಇನ್ಫ್ಲೇಟೆಡ್ ಸೆಲ್ಲಿಂಗ್ ಪ್ರೈಸ್ ಇಸ್ ಆ್ಯಕ್ಚುಲಿ ಕಾಲ್ಡ್ ಆಸ್ ದ ಇನ್ಫ್ಲೇಷನ್. ಸೊ ದ ಪ್ರೈಸ್ ಆ್ಯಕ್ಚುಲಿ ಇನ್ಕ್ರೀಸ್ ಆಗುತ್ತೆ, ಇಯರ್ ಆಫ್ಟರ್ ಇಯರ್ ದ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ. ಸೊ ದಿಸ್ ಇಸ್ ಆ್ಯಕ್ಚುಲಿ ಕಾಲ್ಡ್ ಆಸ್ ಇನ್ಫ್ಲೇಷನ್. ಇದನ್ನು ಹೆಂಗೆ ಆ್ಯಕ್ಚುಲಿ ಬಿಸ್ನೆಸ್ ಎಂಟಿಟೀಸ್ ವಿಲ್ ಮ್ಯಾನೇಜ್ ಇಟ್ ಆ್ಯಂಡ್ ಹೌ ದ ಗೌರ್ಮೆಂಟ್ ಆಲ್ಸೋ ಕಮ್ಸ್ ಇನ್ ಅನ್ನೋದನ್ನು ವಿ ವಿಲ್ ಟಾಕ್ ಅಬೌಟ್ ಇಟ್. ಇವಾಗ ನೆಕ್ಸ್ಟ್ ಏನಾಗುತ್ತೆ ಇದರಲ್ಲಿ ಇನ್ನೊಂದು ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಸಮಥಿಂಗ್ ಕಾಲ್ಡ್ ಆಸ್ ದ ಇಕಾನಮೀಸ್ ಆಫ್ ಸ್ಕೇಲ್. ಸೊ ಇದು ಇಕಾನಮೀಸ್ ಆಫ್ ಸ್ಕೇಲ್ ಏನಂತ ಹೇಳಿದ್ರೆ, ಲಾರ್ಜರ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದಾಗ ದ ಬಿಸ್ನೆಸ್ ಎಂಟಿಟಿ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಒಂದು 1 lakh ಪ್ರಾಡಕ್ಟ್ಸ್ 1 lakh ಕಮಾಡಿಟೀಸ್ ಪರ್ ಇಯರ್ ಮಾತ್ರ ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ಬೋದು. ಅದಾದಮೇಲೆ 3 lakh 5 lakh 10 lakh 20 lakh ಅಂತ ಇನ್ಕ್ರೀಸ್ ಮಾಡ್ಕೊಂಡು ಹೋದಾಗ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ದೇರ್ ಕಾಸ್ಟ್ ಪ್ರೈಸ್ ಆ್ಯಕ್ಚುಲಿ ಒಂದು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಸೊ ಇದನ್ನೇ ದಿಸ್ ಇಸ್ ಕಾಲ್ಡ್ ಆಸ್ ದ ಎಕಾನಮೀಸ್ ಆಫ್ ಸ್ಕೇಲ್ ಅಂತ ಹೇಳ್ತಾರೆ. ಬಿಕಾಸ್ ದ ಸೆಲ್ಲಿಂಗ್ ಪ್ರೈಸ್ ನಿಮ್ಮ ಕೈಲಿ ಇಲ್ದಿರ್ಬೇಕಾರೆ ಕಾಸ್ಟ್ ಪ್ರೈಸ್ ಒಂದು ಮಾತ್ರನೇ ನಿಮ್ಮ ಕೈನಲ್ಲಿರೋದು. ಸೊ ದ ಪ್ರಾಫಿಟಬಿಲಿಟಿ ಆ್ಯಕ್ಚುಲಿ ಒಂದು 20% 25% ನನಗೆ ಬೇಕೇ ಬೇಕು ಅಂತ ಹೇಳಿದಾಗ ದ ಓನ್ಲಿ ಅಪ್ರೋಚ್ ಫಾರ್ ದ ಬಿಸ್ನೆಸ್ ಎಂಟಿಟೀಸ್ ಇಸ್ ಕಾಸ್ಟ್ ಪ್ರೈಸ್ನ ಎಷ್ಟಾಗುತ್ತೋ ಅಷ್ಟನ್ನು ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡಿಬಿಟ್ಟು ಅದನ್ನು ಕಾಸ್ಟ್ ಪ್ರೈಸ್ ರಿಡ್ಯೂಸ್ ಮಾಡಿಕೊಂಡ್ರೆ ಅವಾಗ ದ ಡಿಫ್ರೆನ್ಸ್ ಬಿಟ್ವೀನ್ ದ ಸೆಲ್ಲಿಂಗ್ ಪ್ರೈಸ್ ಅಂಡ್ ದ ಕಾಸ್ಟ್ ಪ್ರೈಸ್ ವಿಲ್ ಬಿ ದ ಪ್ರಾಫಿಟ್, ಆ್ಯಂಡ್ ದ ಪ್ರಾಫಿಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪರ್ಸೆಂಟೇಜ್ ಸಿಗುತ್ತೆ. ಸೊ ಹಾಗಾಗಿ ಎಕನಾಮೀಸ್ ಆಫ್ ಸ್ಕೇಲ್ ಅಂತ ಬಂದಾಗ ದ ಲಾರ್ಜರ್ ದ ಪ್ರೊಡಕ್ಷನ್ ಆದಾಗ ಅವಾಗ ಏನಾಗುತ್ತೆ ದ ಕಾಸ್ಟ್ ಪ್ರೈಸ್ ಆವರೇಜ್ ಕಾಸ್ಟ್ ಪ್ರೈಸ್ ಸ್ಟಾರ್ಟ್ಸ್ ಕಮಿಂಗ್ ಡೌನ್. ಸೊ ದಿಸ್ ಇಸ್ ಒನ್ ಥಿಯರಿ. ಇನ್ನೊಂದು ಏನಂತ ಹೇಳಿದ್ರೆ ವಿ ಹ್ಯಾವ್ ಟು ಆಲ್ಸೋ ಐಡೆಂಟಿಫೈ ವೆದರ್ ಈ ಪರ್ಟಿಕ್ಯುಲರ್ ಕಮಾಡಿಟಿ ಆ ಬಿಸ್ನೆಸ್ ಎಂಟಿಟಿ ಅವ್ರ ಕಮಾಡಿಟಿ ಒಂದು ಐಡೆಂಟಿಫೈ ಮಾಡಿರ್ತಾರಲ್ಲ ಅದು ಈಸ್ ಇಟ್ ಎ ಲೇಬರ್ ಇಂಟೆನ್ಸಿವ್ ಕಮಾಡಿಟಿ ಆರ್ ಎ ಮೆಷಿನ್ ಇಂಟೆನ್ಸಿವ್ ಕಮಾಡಿಟಿ ಅಂತ ಐಡೆಂಟಿಫೈ ಮಾಡಬೇಕು. ಇಫ್ ಇಟ್ ಇಸ್ ಅ ಲೇಬರ್ ಇಂಟೆನ್ಸಿವ್ ಅಂತ ಹೇಳಿದ್ರೆ ಆವಾಗ ಇಯರ್ ಆಫ್ಟರ್ ಇಯರ್ ಇನ್ಕ್ರೀಸ್ ಆಗೇ ಆಗುತ್ತೆ ಪ್ರೈಸಸ್, ಬಿಕಾಸ್ ಆ್ಯಕ್ಚುಲಿ ಸ್ಯಾಲರೀಸ್ ಇನ್ಕ್ರೀಸ್ ಆಗುತ್ತೆ, ಯು ಹ್ಯಾವ್ ಟು ಗಿವ್ ಅ ಹೈಯರ್ ಸ್ಯಾಲರಿ ಟು ಯುವರ್ ಎಂಪ್ಲಾಯೀಸ್. ಅದ್ರ ಬದಲು ಅದಕ್ಕೋಸ್ಕರನೇ ಎಲ್ಲರೂ ಏನು ಮಾಡ್ತಾರೆ ಬಿಸ್ನೆಸ್ ಎಂಟಿಟೀಸ್ ದೇ ಟ್ರೈ ಟು ಗೋ ಇನ್ ಫಾರ್ ಅನ್ ಆಟೋಮೇಷನ್. ಸೊ ವೇರ್ ಬೈ ಆ್ಯಕ್ಚುಲಿ ಮೆಷಿನರೀಸ್ ಹಾಕ್ಕೊಂಡು ಆಟೋಮೇಷನ್ ಮಾಡಿಕೊಂಡು ಟೆಕ್ನಾಲಜಿ ಯೂಸ್ ಮಾಡಿದ್ರೆ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇನಿಷಿಯಲಿ ಈವನ್ ಇಫ್ ಯು ಸ್ಪೆಂಡ್ ಸಮ್ ಮನಿ ಫಾರ್ ದ ಮೆಷಿನರೀಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಆ್ಯಕ್ಚುಲಿ ದ ಕಾಸ್ಟ್ ಪ್ರೈಸ್ ಸ್ಟಾರ್ಟ್ಸ್ ಗೋಯಿಂಗ್ ಡೌನ್. ಸೊ ಹಾಗಾಗಿ ಯು ವಿಲ್ ಬಿ ಏಬಲ್ ಟು ಕಂಟ್ರೋಲ್ ದ ಕಾಸ್ಟ್ ಪ್ರೈಸ್ ಲಿಟಲ್ ಬೆಟರ್. ಸೊ ಇಫ್ ಇಟ್ ಇಸ್ ಅ ಲೇಬರ್ ಇಂಟೆನ್ಸಿವ್ ಅದು ತುಂಬ ಕಷ್ಟ ಆಗುತ್ತೆ. ಸೊ ಲೇಬರ್ ಇಂಟೆನ್ಸಿವ್ ಇಲ್ದಿದ್ದಾಗ ಇಟ್ ಬಿಕಮ್ಸ್ ಅ ಲಿಟಲ್ ಈಸಿಯರ್. ಸೊ ಹೀಗಾಗಿ ಬಟ್ ಇನ್ ಎನಿ ಕೇಸ್ ಆ್ಯಕ್ಚುಲಿ ದ ಪ್ರೈಸ್ ಇನ್ಕ್ರೀಸ್ ಆ್ಯಕ್ಚುಲಿ ಇಯರ್ ಆಫ್ಟರ್ ಇಯರ್ ದ ಪ್ರೈಸ್ ಇನ್ಕ್ರೀಸ್ ಹಾಕ್ಕೊಂಡು ಹೋಗೋ ಪ್ರಾಡಕ್ಟ್ ಇದನ್ನೇ ಇನ್ಫ್ಲೇಷನ್ ಅಂತ ಹೇಳ್ತಾರೆ. ಇವಾಗ ಎಲ್ಲ ಬಿಸ್ನೆಸಸ್ಸು ಹೂವೆವರ್ ಇವಾಗ ಎಲ್ಲರೂ ನೀವು ಶೇರ್ ಮಾರ್ಕೆಟಲ್ಲಿರೋ ಎಲ್ಲ ಬಿಸ್ನೆಸಸ್ ಎಲ್ಲರೂ ಇಫ್ ದ ಕೀಪ್ ಆನ್ ಇನ್ಕ್ರೀಸಿಂಗ್ ದ ಪ್ರೈಸಸ್ ಅಂತ ಹೇಳಿದ್ರೆ ದೆನ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಸಿಟಿಸನ್ಸ್ಗೆ ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಯಾರು ಮಾನಿಟರ್ ಮಾಡೋದು, ಯಾರು ಇದನ್ನು ಮ್ಯಾನೇಜ್ ಮಾಡೋದು ಅಂತ ಹೇಳಿದಾಗ ಗೌರ್ಮೆಂಟ್ ಆ್ಯಕ್ಚುಲಿ ಕಮ್ಸ್ ಇನ್ ಟು ಮ್ಯಾನೇಜ್ ದಿಸ್. ಬಿಕಾಸ್ ಅವ್ರು ಏನು ಮಾಡ್ತಾರೆ, ಫಸ್ಟ್ ಆಫ್ ಆಲ್ ದೇ ಟ್ರೈ ಟು ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದ ಮೋಸ್ಟ್ ಎಸೆನ್ಷಿಯಲ್ ಕಮಾಡಿಟಿ, ದ ಮಾಡ್ರೇಟ್ಲಿ ಎಸೆನ್ಷಿಯಲ್ ಕಮಾಡಿಟಿ ಆ್ಯಂಡ್ ದ ಲಕ್ಸುರಿಯಸ್ ಕಮಾಡಿಟಿ ಅಂತ 3 ಥರ ವಿಂಗಡಣೆ ಮಾಡ್ಕೊತಾರೆ. ಸೊ ಇದರಲ್ಲಿ ದ ಮೋಸ್ಟ್ ಎಸೆನ್ಷಿಯಲ್ ಕಮಾಡಿಟಿ ಆ್ಯಂಡ್ ಮಾಡ್ರೇಟ್ಲಿ ಎಸೆನ್ಷಿಯಲ್ ಕಮಾಡಿಟಿ ಏನಿದೆಯೋ ಇದು ಆ್ಯಕ್ಚುಲಿ ಸಿಟಿಸನ್ಸ್ಗೆ ರೆಗ್ಯುಲರ್ ಆನ್ ದ ಡೇ ಟು ಡೇ ಬೇಸಿಸ್ ಅವ್ರಿಗೆ ಇದು ಬೇಕು, ಆ್ಯಂಡ್ ದೇ ಕೀಪ್ ಯೂಸಿಂಗ್ ದಿಸ್ ಪ್ರಾಡಕ್ಟ್ಸ್ ಕಮಾಡಿಟೀಸ್ ರೆಗ್ಯುಲರ್ಲಿ ದಿಸ್ ಥಿಂಗ್. ಸೊ ಹಾಗಾಗಿ ಈ ಪರ್ಟಿಕ್ಯುಲರ್ ಕಮಾಡಿಟೀಸ್ ಮಾತ್ರ ಆ್ಯಕ್ಚುಲಿ ವಾಟ್ ದ ಗವರ್ಮೆಂಟ್ ಡಸ್ ಇಸ್ ಅವ್ರು ಇದನ್ನು ದೇ ಟ್ರೈ ಟು ಮಾನಿಟರ್ ದಿ ಇನ್ಫ್ಲೇಷನ್ ರೇಟ್ ಆನ್ ದೀಸ್ ಥಿಂಗ್ಸ್ ಆ್ಯಂಡ್ ದೇ ಟ್ರೈ ಟು ಕೀಪ್ ಇಟ್ ಅಂಡರ್ ಕಂಟ್ರೋಲ್. ಇದಕ್ಕೋಸ್ಕರ ಏನು ಮಾಡ್ತಾರೆ ಅಂತ ಹೇಳಿದ್ರೆ ದೇ ಆ್ಯಕ್ಚುಲಿ ಕೈಂಡ್ ಆಫ್ ಇನ್ ಅ ಬಂಡಲ್ ಒಂದು ಸ್ವಲ್ಪ ಕಮಾಡಿಟೀಸ್ ಎಲ್ಲ ಬಂಡಲ್ ಇನ್ ಮಾಡಿ ಒಂದು ಬ್ಯಾಸ್ಕೆಟ್ ಆಫ್ ಕಮಾಡಿಟೀಸ್ ಅಂತ ಒಂದು ಮಾಡ್ಕೋತಾರೆ. ಆ ಬ್ಯಾಸ್ಕೆಟ್ ಆಫ್ ಕಮಾಡಿಟೀಸ್ ಅಂತ ಮಾಡ್ಕೊಂಡ್ಬಿಟ್ಟು ಅದನ್ನು ದೇ ವಿಲ್ ಟ್ರೈ ಟು ಚೆಕ್ ವೆದರ್ ಇಯರ್ ಆನ್ ಇಯರ್ ಅದು ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ, ಆ ಬ್ಯಾಸ್ಕೆಟ್ ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿ. ಸೊ ಇದನ್ನು ಮಾನಿಟರ್ ಮಾಡೋದಕ್ಕೆ 2 ಇಂಡೆಕ್ಸಸ್ ಯೂಸ್ ಮಾಡ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ದಿ CPI ವಿಚ್ ಇಸ್ ದ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಆ್ಯಂಡ್ WPI ವಿಚ್ ಇಸ್ ದ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್. ಸೊ ಇದರಲ್ಲಿ ಯೂಸ್ ಮಾಡ್ಕೊಂಡ್ಬಿಟ್ಟು ಅದನ್ನು ಪರ್ಸೆಂಟೇಜ್ ಎಷ್ಟು ಇನ್ಕ್ರೀಸ್ ಆಗ್ತಿದೆ ಅದನ್ನು ಚೆಕ್ ಮಾಡಿಕೊಂಡು ತುಂಬ ಇನ್ಕ್ರೀಸ್ ಆದರೆ ಅದನ್ನು ಕಂಟ್ರೋಲ್ ಮಾಡಿಕೊಂಡು ಇದನ್ನೆಲ್ಲ ಮಾಡ್ತಾರೆ. ಇದರಲ್ಲಿ ಎಷ್ಟು ಪರ್ಸೆಂಟೇಜ್ ಹೋಗೋ ತನಕ ಎಷ್ಟು ಪರ್ಸೆಂಟೇಜ್ ಇಸ್ ಓಕೆ ಫಾರ್ ಕಂಟ್ರೀಸ್ ಅಂತ ಹೇಳಿದ್ರೆ ಅದರಲ್ಲೂ 2 ಥರ ಕಂಟ್ರೀಸ್ ಬರುತ್ತೆ. ಒಂದು ಡೆವಲಪ್ಡ್ ಎಕಾನಮೀಸ್ ಅಂತ ಒಂದು ಆ್ಯಂಡ್ ದೆನ್ ದ ಡೆವಲಪ್ಡ್ ಕಂಟ್ರೀಸ್ ಡೆವಲಪ್ಡ್ ಎಕಾನಮೀಸ್ ಅವರು ದೇ ಹ್ಯಾವ್ ಕೆಪ್ಟ್ ಸಮಥಿಂಗ್ ಲೈಕ್ 2% ಇನ್ಫ್ಲೇಷನ್ ರೇಟ್ ಮಾತ್ರನೇ ಇಟ್ ಈಸ್ ಅಕ್ಸೆಪ್ಟಬಲ್ ಟು ದೆಮ್. ಅಂದರೆ ಇಯರ್ ಆನ್ ಇಯರ್ ದ ಬ್ಯಾಸ್ಕೆಟ್ ಆಫ್ ದ ಕಮಾಡಿಟೀಸ್ ಅದು 2%ಗಿಂತ ಜಾಸ್ತಿ ಹೋದರೆ ಇನ್ಫ್ಲೇಷನ್ ರೇಟ್ ಇನ್ಕ್ರೀಸ್ ಆಗೋಯ್ತು, ವಿ ಹ್ಯಾವ್ ಟು ಕಂಟ್ರೋಲ್ ಅಂತ ಹೇಳಿ ದೇ ವಿಲ್ ಸ್ಟಾರ್ಟ್ ಕಂಟ್ರೋಲಿಂಗ್ ಇಟ್.
developing economies, which is the emerging economies, like India happens to be one of the developing economies. So nammalli enant helidre, we actually have something at the percentage is 4 plus or minus 2%. So plus 4 plus 2%. Okay, so that is 4 to 6% actually inflation rate is something which is okay ಅಂತ ಹೇಳಿ ಇವರು ಡಿಸೈಡ್ ಮಾಡ್ಕೊಂಡಿದ್ದಾರೆ. ಸೊ ಅಷ್ಟು ಇನ್ಕ್ರೀಸ್ ಆದರೆ ಇಯರ್ ಆನ್ ಇಯರ್ ಇಟ್ ಇಸ್ ಆಲ್ ರೈಟ್, ವಿ ಕ್ಯಾನ್ ಸ್ಟಿಲ್ ಮ್ಯಾನೇಜ್ ಅಂತ ಹೇಳ್ಬಿಟ್ಟು. ಇದನ್ನು ಯಾರು ಕಂಟ್ರೋಲ್ ಮಾಡ್ತಾರೆ ಅಂತ ಹೇಳಿದ್ರೆ ಇಟ್ ಈಸ್ ದ RBI. ಸೊ ದಟ್ ಈಸ್ ದ ಸೆಂಟ್ರಲ್ ಬ್ಯಾಂಕ್, ಅವರೇ ಇದನ್ನು ಕಂಟ್ರೋಲ್ ಮಾಡ್ತಾರೆ. ಆ್ಯಂಡ್ ಹೌ ಡು ದೇ ಕಂಟ್ರೋಲ್ ದಿಸ್ is basically with the repo rate. There is one particular thing called as the repo rate. ಸೊ ಈ ರಿಪೋ ರೇಟಲ್ಲಿ ಏನು ಮಾಡ್ತಾರೆ, ಆ್ಯಕ್ಚುಲಿ ಇವಾಗ ಇನ್ಫ್ಲೇಷನ್ ತುಂಬ ಹೈ ಆಗೋಗ್ಬಿಟ್ರೆ ರಿಪೋ ರೇಟ್ನ ಏನು ಮಾಡ್ತಾರೆ, ಆ್ಯಕ್ಚುಲಿ ದೇ ವಿಲ್ ಸ್ಟಾರ್ಟ್ ಇನ್ಕ್ರೀಸಿಂಗ್ ದ ರಿಪೋ ರೇಟ್. ಸೊ ರಿಪೋ ರೇಟ್ ಇನ್ಕ್ರೀಸ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ದಿ ಕರೆಸ್ಪಾಂಡಿಂಗ್ಲಿ ಆಲ್ ದ ಬಿಸ್ನೆಸ್ ಬ್ಯಾಂಕ್ಸ್, ಆಲ್ ದ ಕಮರ್ಷಿಯಲ್ ಬ್ಯಾಂಕ್ಸ್ ಅವರೆಲ್ಲ ಅವ್ರದ್ದು ಇಂಟ್ರೆಸ್ಟ್ ರೇಟ್ಸ್ ಇನ್ಕ್ರೀಸ್ ಮಾಡ್ತಾರೆ. ಅವ್ರದ್ದು ಇಂಟ್ರೆಸ್ಟ್ ರೇಟ್ಸ್ ಇನ್ಕ್ರೀಸ್ ಮಾಡಿದಾಗ the loans will become expensive. Loans expensive ಆದಾಗ then the consumers actually will not go in for loans. So there will be less loans will be taken. The money availability in the market will become a little lesser. So ಅದರಿಂದ ಏನಾಗುತ್ತೆ, the demand will start slowing down. When the demand starts going down and the supply remains the same, equilibrium price comes down and the inflation actually is controlled, it actually comes down. ಸೊ ಈ ಥರ ಮಾಡಿಕೊಂಡು ಆ್ಯಕ್ಚುಲಿ ಇಟ್ ಈಸ್ ದ RBI ವಿಚ್ ಬೇಸಿಕಲಿ ಕಂಟ್ರೋಲ್ಸ್ ದ ಇನ್ಫ್ಲೇಷನ್. ಸೊ ಒಂದು 6%ಗಿಂತ ಜಾಸ್ತಿ ಆಗೋಗ್ಬಿಟ್ರೆ, ಬಿಕಾಸ್ ಆ್ಯಕ್ಚುಲಿ ಇದೇನಾಯಿತು, ಒಂದು ಇದು ಹೇಳಬೇಕು ಅಂತ ಹೇಳಿದ್ರೆ ವೆನಿಜುವೆಲಾ ಆ್ಯಂಡ್ ಜಿಂಬಾಬ್ವೆ ಇದನ್ನು ಮಾಡದೆ ಹೋದರೆ ಏನಾಗುತ್ತೆ ಅನ್ನೋದಕ್ಕೆ ದ ಕ್ಲಾಸಿಕ್ ಎಕ್ಸಾಂಪಲ್ಸ್ ಆರ್ ವೆನಿಜುವೆಲಾ ಆ್ಯಂಡ್ ಜಿಂಬಾಬ್ವೆ. ಸೊ ಇನ್ ಟರ್ಮ್ಸ್ ಆಫ್ ವೆನಿಜುವೆಲಾ ಐ ಕ್ಯಾನ್ ಗಿವ್ ಅನ್ ಎಕ್ಸಾಂಪಲ್. ಬಿಟ್ವೀನ್ ದ 2016 to 2019 ಅವ್ರದ್ದು ಇನ್ಫ್ಲೇಷನ್ ರೇಟ್ಸ್ it went up like 5 crore percentage. So now we were talking about 4 to 6% anta helidve. This went up like 5 crore percentage. So ee tara agogbitre then the economies will go in for an absolute spin and adannu ಏನು ಮಾಡಕ್ಕಾಗೋದಿಲ್ಲ ಕೊನೆಗೆ. So ಆದ್ರಿಂದ the government actually tries to keep it within the acceptable limits. So this is what actually they try to do. And ಇದನ್ನು ಇನ್ ಜನರಲ್ ಆ್ಯಕ್ಚುಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ದಿ ಇನ್ಫ್ಲೇಷನ್ ಆ್ಯಕ್ಚುಲಿ ಒಂದು ಒಳ್ಳೆ ಇನ್ಫ್ಲೇಷನ್ ಇಫ್ ಇಟ್ ಇಸ್ ದೇರ್ ಅರೌಂಡ್ 4 to 6% ಇದ್ದರೆ ಅವಾಗ ಏನಾಗುತ್ತೆ, 4 to 6% ಇಂಟ್ರೆಸ್ಟ್ ಇನ್ಫ್ಲೇಷನ್ ಇದ್ರೂ ಇಫ್ ದ ಡಿಮ್ಯಾಂಡ್ ಇಸ್ ಸ್ಟಿಲ್ ಗುಡ್ ಅಂತ ಹೇಳಿದ್ರೆ ಏನಾಯಿತು, ದ ಸ್ಪೆಂಡಿಂಗ್ ಪೊಟೆನ್ಷಿಯಲ್ ಆ್ಯಕ್ಚುಲಿ ಇವ್ರಿಗೆ ಎಲ್ಲರಿಗೂ ದ ಸಿಟಿಸನ್ಸ್ ಹ್ಯಾವ್ ಗಾಟ್ ಸಮ್ ಗುಡ್ ಸ್ಪೆಂಡಿಂಗ್ ಪೊಟೆನ್ಷಿಯಲ್. ಅವರು ಈವನ್ ಇಫ್ 4 to 6% ಇನ್ಕ್ರೀಸ್ ಆಗ್ತಾ ಇದ್ರು ಕೊಂಡ್ಕೋತಾ ಇದ್ದಾರೆ. ಆ್ಯಂಡ್ ಅವ್ರು ಕೊಂಡ್ಕೋತಿದ್ದಾರೆ ಅಂತ ಹೇಳಿದ್ರೆ ಅವ್ರ ಮನಿ ಅವೈಲಬಿಲಿಟಿ ಸ್ವಲ್ಪ ಈಸಿ ಇದೆ. ಸೊ ಹಾಗಾಗಿ ದೆನ್ ದ GDP ವಿಲ್ ಸ್ಟಾರ್ಟ್ ಗೋಯಿಂಗ್ ಅಪ್ ಆ್ಯಂಡ್ ದ ಇಕಾನಮಿ ವಿಲ್ ಸ್ಟಾರ್ಟ್ ಗೋಯಿಂಗ್ ಅಪ್. ಇವಾಗ ಇಲ್ಲಿ ಒಂದು ಕ್ವಶನ್ ಬರುತ್ತೆ. ಸೊ ಹಾಗಿದ್ರೆ ಇನ್ಫ್ಲೇಷನ್ ಆ್ಯಕ್ಚುಲಿ ರೆಡ್ಯೂಸ್ ಮಾಡಿಬಿಟ್ರೆ ಒಳ್ಳೇದಲ್ವಾ? ಇಫ್ ಇಟ್ ಆ್ಯಕ್ಚುಲಿ ಇನ್ಸ್ಟೆಡ್ ಆಫ್ 4 to 6%, ವೈ ಕಾಂಟ್ ಇಟ್ ಗೋ ಡೌನ್ ಟು 3% and 2% ಕಡಿಮೆ ಆಗಿಬಿಟ್ರೆ ಒಳ್ಳೇದಲ್ವಾ ಅಂತಲೂ ಅನಿಸುತ್ತೆ. That is actually called as the deflation ಅಂತ ಹೇಳ್ತಾರೆ. Opposite of inflation is deflation. When the prices actually starts going down, the prices of all the commodities, the goods and services, ಎಲ್ಲಾನು it will start going down. So the prices will start going down ಅಂತ ಹೇಳಿದ್ರೆ, is that a good thing? No. That actually it is not good for the economy, it is not good for the government, it is not good for the emerging markets. Because ಏನಾಗುತ್ತೆ, when why do the prices go down? ಪ್ರೈಸಸ್ ಯಾಕೆ ಕೆಳಗಡೆ ಹೋಗುತ್ತೆ ಅಂತ ಹೇಳಿದ್ರೆ, ಆ್ಯಕ್ಚುಲಿ ವೆನ್ ದ ಡಿಮ್ಯಾಂಡ್ ಸ್ಟಾರ್ಟ್ಸ್ ಸ್ಲಿಪ್ಪಿಂಗ್ ಅಂದರೆ ಕನ್ಸ್ಯೂಮರ್ಸ್ ಆ್ಯಕ್ಚುಲಿ ಅವ್ರಿಗೆ ಸ್ಪೆಂಡಿಂಗ್ ಪೊಟೆನ್ಷಿಯಲ್ ಕಡಿಮೆ ಆಗೋಗ್ಬಿಟ್ರೆ, ಅವ್ರ ಹತ್ರ ಜಾಸ್ತಿ ದುಡ್ಡು ಇಲ್ಲದೆ ಹೋದರೆ ದೆನ್ ಆ್ಯಕ್ಚುಲಿ ಅವ್ರು ಕೊಂಡ್ಕೊಳ್ಳೋದು ಸ್ವಲ್ಪ ನಿಲ್ಲಿಸ್ಬಿಡ್ತಾರೆ, ಕೊಂಡ್ಕೊಳ್ಳೋದು ಕಡಿಮೆ ಮಾಡ್ತಾರೆ. ಕೊಂಡ್ಕೊಳ್ಳೋದು ಕಡಿಮೆ ಮಾಡಿದಾಗ ಅವಾಗ ಏನಾಗುತ್ತೆ, ಬಿಸ್ನೆಸ್ ಎಂಟಿಟೀಸ್ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಮಗೆ ಈ ಪ್ರೈಸ್ ಇಟ್ಟಿರೋದ್ರಿಂದ ತಾನೇ ಅವ್ರು ಕೊಂಡ್ಕೋತಿಲ್ಲ, ಪ್ರೈಸಸ್ನ ಸ್ವಲ್ಪ ಕಡಿಮೆ ಮಾಡೋಣ ಸೊ ದಟ್ ವಿ ಕ್ಯಾನ್ ಅವ್ರು ಅದನ್ನು ಕೊಂಡ್ಕೋಬೋದು ಅಂತ ಹೇಳಿ. ಸೊ ಸೇಲ್ ಅಂತ ಎಲ್ಲ ಕಡೆ ಹಾಕ್ತಾರಲ್ಲ, ಸೊ ದಟ್ ಈಸ್ ಹೌ ಇಟ್ ಈಸ್. ಸೊ ಒಂದು ಸೇಲ್ ಅಂತ ಹಾಕ್ಬಿಟ್ಟು ದೇ ವಿಲ್ ಟ್ರೈ ಆ್ಯಂಡ್ ಸಿ ವೆದರ್ ದ ಕನ್ಸ್ಯೂಮರ್ಸ್ ಕಮ್ ಬ್ಯಾಕ್ ವಿತ್ ದ ಡಿಮ್ಯಾಂಡ್ ಇಫ್ ದ ಪ್ರೈಸಸ್ ಹವ್ ಗಾನ್ ಡೌನ್. ಹಾಗೂ ಅವ್ರು ಬರಲಿಲ್ಲ ಅಂತ ಹೇಳಿದ್ರೆ ಇನ್ನೂ ಕಡಿಮೆ ಮಾಡ್ತಾರೆ. ಸೊ ವೆನ್ ದ ಪ್ರೈಸಸ್ ಸ್ಟಾರ್ಟ್ ಗೋಯಿಂಗ್ ಡೌನ್ ಅವಾಗ ಏನಾಗುತ್ತೆ, ಇನ್ವೆಂಟ್ರಿ ಬಿಲ್ಡಪ್ ಆಗೋಗ್ಬಿಡುತ್ತೆ ಬಿಸ್ನೆಸ್ ಎಂಟಿಟೀಸ್ಗೆ. ಆ್ಯಂಡ್ ಇನ್ವೆಂಟ್ರಿ ಬಿಲ್ಡಪ್ ಆದಾಗ ಅವ್ರು ಆ್ಯಕ್ಚುಲಿ ಪ್ರೊಡಕ್ಷನ್ ಕಡಿಮೆ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಪ್ರೊಡಕ್ಷನ್ ಕಡಿಮೆ ಮಾಡಿದಾಗ ಅಸೆಂಬ್ಲಿ ಲೈನ್ಸ್ ಆ್ಯಕ್ಚುಲಿ ಒಂದು ಸ್ವಲ್ಪ ಎಲ್ಲ ಕಟ್ ಡೌನ್ ಆಗುತ್ತೆ. ಅಲ್ಲಿಂದ ಆ್ಯಕ್ಚುಲಿ ಎಂಪ್ಲಾಯೀಸ್ ಆಲ್ಸೋ ಮೈಟ್ ಗೆಟ್ ಲೇಡ್ ಆಫ್. ಆ್ಯಂಡ್ ಎಂಪ್ಲಾಯೀಸ್ ಎಲ್ಲ ಲೇ ಆಫ್ ಆದಾಗ ಅನ್ಎಂಪ್ಲಾಯ್ಮೆಂಟ್ ಇನ್ಕ್ರೀಸಸ್. ಸೊ ದಿಸ್ ಆ್ಯಕ್ಚುಲಿ ಕೈಂಡ್ ಆಫ್ ಸ್ಲೋಸ್ ಡೌನ್ ದ ಎಕಾನಮಿ ಆ್ಯಂಡ್ ಸ್ಲೋಸ್ ಡೌನ್ ದ GDP.
ಸೊ ಹಾಗಾಗಿ ಆ್ಯಕ್ಚುಲಿ ಡಿಫ್ಲೇಷನ್ ಈಸ್ ಆಲ್ಸೋ ನಾಟ್ ಎ ವೆರಿ ಗುಡ್ ದಿಸ್ ಥಿಂಗ್. ಸೊ ಬೇಸಿಕಲಿ ದ ಡಿಫ್ಲೇಷನ್ ಇಸ್ ಆಪೋಸಿಟ್ ಆಫ್ ಇನ್ಫ್ಲೇಷನ್. ಸೊ ಇನ್ಫ್ಲೇಷನ್ ಇರಬೇಕು ಇನ್ ಎನಿ ಎಕಾನಮಿ. ಇನ್ಫ್ಲೇಷನ್ ಇಸ್ ಶುಡ್ ಬಿ ದೇರ್, and between 4 to 6% for an emerging economy and 2% for the developed economy is what is a good number. So idhan itkonde actually it goes into this thing. So this is all I have for today, and next video nalli I'll start explaining idu inflation hengidru ishtu actually price increase alla iddaga how do you invest in different if you have some disposable income, adanna actually how do you make your disposable income earn. ಸೊ ಅದರಲ್ಲಿ ಹೆಂಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಆ್ಯಂಡ್ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಿದಾಗ ಈ ಇನ್ಫ್ಲೇಷನ್ನ ಹೆಂಗೆ ಬೀಟ್ ಮಾಡಿ ಹೌ ಡು ಯು ಆ್ಯಕ್ಚುಲಿ ಗೆಟ್ ದ ಬೆಟರ್ ಇಂಟ್ರೆಸ್ಟ್ ರೇಟ್ಸ್, ಬೆಟರ್ ರಿಟರ್ನ್ ಫಾರ್ ಯುವರ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಐ ವಿಲ್ ಬಿ ಟಾಕಿಂಗ್ ಅಬೌಟ್ ದಿಸ್ ಇನ್ ದ ನೆಕ್ಸ್ಟ್ ದಿಸ್ ಥಿಂಗ್. ಸೊ ದಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ವೆರಿ ಮಚ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.